ನಮಸ್ಕಾರ. NR TV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಏನ್ರಿ ಜಿಟಿ ಜಿಟಿ ಮಳೆ, ಇಂಥ ಜಿಟಿ ಜಿಟಿ ಮಳೆಯಲ್ಲಿ ಕಾಫಿ ಕುಡಿತಾ ನಮ್ಮ ನ್ಯೂಸ್ ಅನ್ನ ನೋಡ್ತಾ ಹೋದ್ರೆ ಅಜ್ಜಂಪುರ ಒಂದು ಪಟ್ಟಣ ಒಂದು ತ್ವರಿತವಾಗಿ ಬೆಳೀತಾ ಇದೆ. ಈ ಒಂದು ಅಜ್ಜಂಪುರ ಪಟ್ಟಣ ಮಧ್ಯದಲ್ಲಿ ಒಂದು ಭದ್ರಾ ನಾಲೆಯಿಂದ ಒಂದು ವಸ್ತುರ್ಗಕ್ಕೆ ಕುಡಿಯುವ ನೀರನ್ನು ಹಾದು ಹೋಗೋ ರಸ್ತೆ ಪೈಪ್ ಲೈನ್ ಹೋಗ್ತಾ ಇದೆ. ಈ ಒಂದು ರಸ್ತೆ ಅಗಲಿಕ್ಕೆ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅಜ್ಜಂಪುರದ ಪೈಪ್ ಲೈನ್ ಕಾರ್ಯ ನಡೀತದೆ. ಈ ಒಂದು ಪೈಪ್ ಲೈನ್ ಕಾರ್ಯದಲ್ಲಿ ಸಾರ್ವಜನಿಕರಿಗೂ ಸಹ ಯಾವುದೇ ರೀತಿ ತೊಂದರೆ ಆಗ ರೀತಿಯಲ್ಲಿ ಅಜ್ಜಂಪುರ ಪೊಲೀಸ್ ಠಾಣೆ ತುಂಬಾ ಹೆಚ್ಚು ಮುತರ್ಜಿ ವಹಿಸಿಕೊಂಡು ತಮ್ಮ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದೆ. ಇದಕ್ಕೆ ನೋಡ್ತಾ ಇದ್ದೀವಿ, ನಿನ್ನೆ ಅಂತೂ ತುಂಬಾ ಜಿಟಿ ಮಳೆ. ಇಂಥ ಒಂದು ಜಿಟಿ ಮಳೆಯಲ್ಲೂ ಸಹ ಪೊಲೀಸ್ ಸಿಬ್ಬಂದಿ ವರ್ಗದವರು 3 ರಿಂದ 4 ಜನ ಪೊಲೀಸ್ ಸಿಬ್ಬಂದಿ ವರ್ಗರು ಗಾಂಧಿ ವೃತ್ತದಲ್ಲಿ ನಡೀತಿರುವಂತಹ ಒಂದು ಭದ್ರಾ ನಿಲ್ದಾಣ ಒಂದು ಕಾಮಗಾರಿ ಹತ್ತ ವೆಹಿಕಲ್ಗಳನ್ನ ಹೋಗ್ಲಿಕ್ಕೆ ಒಂದು ಕೊಡೆನ ಹಿಡ್ಕೊಂಡು ಸಾಕಷ್ಟು ರೀತಿಯಲ್ಲಿ ನಾವು ನೋಡ್ತಾ ಈ ಒಂದು ಪೊಲೀಸ್ ಸಿಬ್ಬಂದಿ ವರ್ಗದವರು ಬೆಳಿಗ್ಗೆ ಸರಿಸುಮಾರು 7 ಗಂಟೆಯಿಂದ ಸಹ ತಮ್ಮ ಕಾರ್ಯಕ್ಷಮತೆಯನ್ನ ಮಾಡ್ತಾ ಇದ್ದಾರೆ. ಸಂಜೆ ಆದ್ರೂ ಸಹ ಒಟ್ಟಾರೆ ನೋಡಿ, ಇಂತಹ ಒಂದು ಜಿಟಿ ಮಳೆಯಲ್ಲೂ ಸಹ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ನಿರ್ವಹಿಸುತ್ತೇವೆ ಎಂದು ತೋರಿಸಿಕೊಟ್ಟಿದ್ದಾರೆ ನಮ್ಮ ಅಜ್ಜಂಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಿಗೆ. ಆ ಒಂದು ಸಿಬ್ಬಂದಿ ವರ್ಗದವರಿಗೆ ನಾವು ಎಲ್ಲರ ಸಾರ್ವಜನಿಕರ ಪರವಾಗಿ ನಮ್ಮ NR TV ಸಹ ಒಂದು WhatsApp ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಜಿಟಿ ಮಳೆ ಓಡೋದೇ ಕಷ್ಟ. ಅದರಲ್ಲಿ ಬೆಳಗಿಂದ ಸಂಜೆ ತನಕ ಸಹ ಅಲ್ಲೇ ನಿಂತ್ಕೊಂಡು ಎಲ್ಲಾ ವಾಹನಗಳಿಗೆ ಸಾರ್ವಜನಿಕ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ NR TV ಒಂದು ತುಂಬಾ 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 ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ನಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಓದಬೇಕು, ಉತ್ತಮ ಶಾಲೆಯಲ್ಲಿ ಓದಬೇಕು, ಹಾಗೆ ಉತ್ತಮ ಸ್ಥಿತಿಯಲ್ಲಿ ಇರಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲಾ ಪಾಲ ಪೋಷಕರು ಸಹ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಕನಸ್ಕೊಂಡಿರ್ತಾರೆ. ಇದಕ್ಕೆ ಹಾಗೆ ಒಂದು ನಮ್ಮ ಶಾಲೆ, ನಾವು ಓದಿರುವಂತಹ ಶಾಲೆ, ನಮ್ಮ ಓದಿರುವಂತಹ ಇದರ ಶಾಲೆಯಲ್ಲಿ ಸಾಕಷ್ಟು ರೀತಿಯ ಹೆಚ್ಚಿನ ರೀತಿಯ ಅಭಿವೃದ್ಧಿ ಹೊಂದಬೇಕು ಅಂತ ನಾವು ಹಳೆ ವಿದ್ಯಾರ್ಥಿಗಳು ಸಹ ಒಂದು ವಿದ್ಯಾರ್ಥಿಗಳಿಗೆ, ಹಾಗೆ ಕೊಡುಗೈ ದಾನಿಗಳು ಸಹ ನಾವು ಯಾವ್ದಾದ್ರು ಒಂದು ಸಮಾಜದಲ್ಲಿ ಒಂದು ಉತ್ತಮ ಕೆಲಸ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಶಾಲೆಗಳಿಗೆ ವಸ್ತುಗಳನ್ನು ವಿತರಣೆ ಮಾಡೋದು, ಬುಕ್ಸ್ ವಿತರಣೆ ಮಾಡಬಹುದು, ದತ್ತು ತೆಗೆದುಕೊಳ್ಬಹುದು ಇಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಶಿಕ್ಷಕರು ವೃಂದದವರು ತಮ್ಮ ವೃತ್ತಿ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿ ತುಂಬಾ ಖುಷಿಯಾಗಿ, ಅಂದ್ರೆ ನನ್ನ ಶಿಕ್ಷಣ ಇಲಾಖೆಗೆ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಿ ಎಂದು ನಿವೃತ್ತಿ ಶಿಕ್ಷಕರನ್ನು ನಾವು ಇಲ್ಲಿ ಸನ್ಮಾನ ಮಾಡೋದಕ್ಕೆ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಬೇರೆ ಶಾಲೆ, ಅಂದ್ರೆ ಶಾಲೆಯನ್ನ ದತ್ತು ತೆಗೆದುಕೊಂಡು ಶಾಲೆ ಉತ್ತಮ ಸ್ಥಿತಿಯಲ್ಲಿ ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಹಕಾರವು ನೀಡ್ತಾ ಇದೆ. ಹಾಗೆ ಸರ್ಕಾರ ಸಹ ಎಲ್ಲಾ ಮಕ್ಕಳಿಗೆ ಸರಿಸಮಾನವಾಗಿ ಶಿಕ್ಷಣ ನೀಡಬೇಕು, ಎಲ್ಲರಿಗೂ ಒಂದು ಬಡವ ಬಲ್ಲಿಗ ಎಂಬ ಭೇದ ಭಾವ ಇಲ್ಲದೆ ಉತ್ತಮ ಶಿಕ್ಷಣ ನೀಡಬೇಕು ನಿಟ್ಟಿನಲ್ಲಿ RT ಆಕ್ಟ್ ಅನ್ನ ಒಂದು ಜಾರಿಗೆ ಮಾಡ್ತೀವಿ. ಈ ಒಂದು ಜಾರಿ ನಿಯಮದಂತೆ ಪ್ರತಿ ವರ್ಷ ಸಹ ಸರ್ಕಾರ ಸಹ ಸಾಕಷ್ಟು, ಅಂದ್ರೆ RT ಅಡಿಯಲ್ಲಿ ಮಕ್ಕಳನ್ನ ಉಚಿತ ಶಿಕ್ಷಣಕ್ಕೆ ನೀಡುವ ಮೂಲಕವಾಗಿ ಸಾಕಷ್ಟು ರೀತಿಯಲ್ಲಿ ಹಣವನ್ನ ವ್ಯಯ ಮಾಡ್ತಾ ಬರ್ತಾ ಇದೆ. ಇದರ ನಿಟ್ಟಿನಲ್ಲಿ ಈ ವರ್ಷ 2024-25ನೇ ಸಾಲಿನಲ್ಲಿ ಸಿದ್ದರಾಮಯ್ಯ ಸರ್ಕಾರವು ಸಹ ಅದೇ ರೀತಿಯಾಗಿ ಮಕ್ಕಳಿಗೆ ಉಚಿತ ಶಿಕ್ಷಣಕ್ಕೆ ಸಾಕಷ್ಟು ಹಣವನ್ನು ಮೀಸಲಾಗಿ ಇಡ್ತು. ಇದರ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರಾದಂತಹ ಕುಮಾರ್ ಬಂಗಾರಪ್ಪನವರು ಸಹ ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ಒಂದು ಮನ್ನಣೆ ಕೊಡುವ ಮೂಲಕವಾಗಿ ನಮ್ಮ ಮಕ್ಕಳಿಗೆ, ಎಲ್ಲ ಮಕ್ಕಳಲ್ಲಿ ಸಹ ಎಲ್ಲರೂ ಸರಿಸಮನಾಗಿ ಪಡ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಒಂದು RT ಆಕ್ಟ್ ಅನ್ನು ತೆಗೆದುಕೊಂಡು, ಹಾಗೆ ಇದಕ್ಕೆ ಖಾಸಗಿ ಶಾಲೆಗಳು ಸಹ ಒಂದು ಶಾಲೆಗಳಿಗೆ ಮಕ್ಕಳನ್ನು ಹಾಕುವ ಮೂಲಕವಾಗಿ ಹೆಚ್ಚು ನಾವು ಮನ್ನಣೆ ಕೊಡ್ತೇವೆ ಅಂತ. ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಪಂಚಾಯತಿಗೆ ಒಳಪಡುವಂತಹ ಅಧೀನದಲ್ಲಿ ಬರುವಂತಹ DDP ಅಂದ್ರೆ ಉಪನಿರ್ದೇಶಕರ ಕಚೇರಿ ಈ ಒಂದು ಇದರಲ್ಲೂ ಸಹ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ 2024-25ನೇ ಸಾಲಿನಲ್ಲಿ ಆ ಒಂದು ಖಾಸಗಿ ಶಾಲೆಗಳು ಒಂದು RT ಆಕ್ಟ್ ಅಡಿಯಲ್ಲಿ ಬರುವಂತಹ ಎಲ್ಲಾ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನ ಪಡೆದಿದ್ದಾರೆ. ಅಂದ್ರೆ ಟ್ಯೂಷನ್ ಫೀಸ್ ಅನ್ನ ಯಾವುದೇ ರೀತಿ ತೆಗೆದುಕೊಂಡಿಲ್ಲ, ಯಾವ ಶಾಲೆಯವರು ತೆಗೆದುಕೊಂಡಿಲ್ಲ. ಆದ್ರೆ ಮಾತ್ರ ಉಪನಿರ್ದೇಶಕರ ಕಚೇರಿ, ಅಂದ್ರೆ ಚಿಕ್ಕಮಗಳೂರಿನ ಉಪನಿರ್ದೇಶಕರ ಕಚೇರಿಯಲ್ಲಿ ಆ ಒಂದು 2024-25ನೇ ಸಾಲಿಗೆ ಬರುವಂತಹ ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಅಂದ್ರೆ ನೋಡಿ, ಒಂದು ಗಾದೆ ಇದೆ, ದೇವರು ಕೊಟ್ಟರೆ ಪೂಜಾರಿ ವರ ಕೊಡಲೆಂಬ ನಿಟ್ಟಿನ ಈ ಒಂದು ಗಾದೆ ಆ ಚಿಕ್ಕಮಗಳೂರು ಜಿಲ್ಲೆಯ ಉಪನಿರ್ದೇಶಕ DDP ಕಚೇರಿಗೆ ಒಂದು ಅಪ್ಲೈ ಆಗ್ತದೆ. ಹಣ ಸಾಕಷ್ಟು ರೀತಿಯಲ್ಲಿ ಹಣ ಬಂದರೂ ಸಹ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಉಪನಿರ್ದೇಶಕರ DDP ಕಚೇರಿಯ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಮತ್ತು ಅತಿಯಾದ ಆಸೆಯಿಂದ ಇನ್ನೂ ಸಹ ಹಣ ಬಿಡುಗಡೆ ಆಗದಿರು, ಅಂದ್ರೆ ಅಪ್ಲೈ ಒಂದು ಅರ್ಜಿಯನ್ನು ಹಾಕ್ತಾರೆ, ಅರ್ಜಿನ ಹಾಕಿದ ನಂತರ 3-4 ಬಾರಿ ಆದ್ರೂ ಸಹ ಅದನ್ನು ಪುನಃ ವಾಪಸ್ ಹಾಕಿ ಮಾಡುವ ಪದ್ಧತಿಯನ್ನ DDP ಕಚೇರಿಯ ಕೆಲವು ಅಧಿಕಾರಿಗಳು ಮಾಡ್ಕೊಂಡು ಬರ್ತಿದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಅಲ್ಲಿನ ಒಂದು ಸಿಬ್ಬಂದಿ ವರ್ಗದ ಒಂದು ಮುಖ್ಯ ಕಾರ್ಯ ಅಧಿಕಾರಿಗಳಾದಂತಹ
ಅಂದ್ರೆ ಜಿಲ್ಲಾ ಪಂಚಾಯತಿನ CS ಆದಂತಹ HS ಕೀರ್ತನಾ ಮೇಡಮ್ ಅವರು ಇದಕ್ಕೆ ಭಾಗಿಯಾಗಬೇಕಾದ. ಯಾಕೆಂತಂದ್ರೆ ಇಡೀ ಒಂದು ಚಿತ್ರಣ ಅಂತಂದ್ರೆ ಒಂದು ಹೆಮ್ಮೆ ಪಡುವಂತ ವಿಷಯ ಅಂದ್ರೆ ಶಿಕ್ಷಣ ಇಲಾಖೆ. ಈ ಒಂದು ಶಿಕ್ಷಣ ಇಲಾಖೆ ನಾಚಿಕೆಯಿಂದ ಕೆಲಸ ಮಾಡ್ತಿದೆ ಅಂತಂದ್ರೆ, ಯಾಕಂದ್ರೆ 24-25ನೇ ಸಾಲಿನಲ್ಲಿ RT ಬಿಡುಗಡೆ ಹಣ ಆದ್ರೂ ಸಹ ಕೆಲವು ಶಾಲೆಗಳಿಗೆ ಹಾಕದೇ ಇರುವುದು, ಮತ್ತೆ ಆ ಒಂದು ಅರ್ಜಿಗಳನ್ನ ಪುನಃ ಶಾಲೆಗಳಿಗೆ ಹಾಕಿ ಏನೋ ಆಸೆಯಿಂದ ಅದನ್ನು ವಾಪಸ್ ಕಳ್ತಾ ಇರೋದು ಒಂದು ಶೋಚನೀಯ ಸಂಗತಿಯಾಗಿದೆ. ಆದ್ದರಿಂದ ಈಗಲಾದ್ರೂ ಸಹ ಒಂದು ಜಿಲ್ಲಾ ಪಂಚಾಯತಿಯ HS ಕೀರ್ತನಾ ಮೇಡಮ್ ಅವರು ಎಚ್ಚೆತ್ಕೊಳ್ತಾರ ಇಲ್ಲ, ಹಾಗೆ ಒಂದು DDPI ಕಚೇರಿಯಲ್ಲಿರುವಂತಹ ಒಂದು DDPI ಆದಂತಹ ಪುಟ್ಟರಾಜ್ ಅವರು ಇದಕ್ಕೆ ಗಮನ ಹರಿಸಿ ತಮ್ಮ ಕೈ ಕೆಳಗಿರುವಂತಹ ಅಧಿಕಾರಿಗಳ ಮತ್ತು ಅವರ ಒಂದು ಇದರಿಂದ ಒಂದು ಶಾಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾರ ಎಂಬುದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಒಂದು ಚಿಕ್ಕಮಗಳೂರಿನಲ್ಲಿ ಜಿಲ್ಲೆಯಲ್ಲಿ 171 ಶಾಲೆಗಳ RTಗೆ ಒಳಪಡ್ತವೆ. ಅದರಲ್ಲಿ 117 ಶಾಲೆಗಳು ಈಗಾಗಲೇ ಅಪ್ರೂವಲ್ ಆಗಿದ್ದಾವೆ, 9 ಶಾಲೆಗಳು ರಿಜೆಕ್ಟ್ ಆಗಿದ್ದಾವೆ. ಹಾಗೆ ಒಟ್ಟಾರೆಯಾಗಿ ನೋಡಿದರೆ ಇನ್ನೂ ಕೆಲವು ಶಾಲೆಗಳನ್ನು ಅಪ್ಲೈ ಮಾಡಿಲ್ಲ. ಇದಕ್ಕೆ ಕಾರಣ ಶಿಕ್ಷಣ ಇಲಾಖೆಯ DDP ಅವರೇ ಮುಖ್ಯ ಕಾರಣ ಆಗ್ತಾರೆ. ಈಗಲಾದರೂ DDP ಅವರು ಎಚ್ಚೆತ್ತುಕೊಂಡು ಇಂದಿನ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ಬರುವಂತಹ RT ಬರೆದಂತಹ ಖಾಸಗಿ ಶಾಲೆಗಳಿಗೆ ನೀಡುವಂತಹ ಹಣವನ್ನ ಅಂದ್ರೆ ನ್ಯಾಯಯುತವಾಗಿ ನೀಡುವಂತಹ ಹಣವನ್ನ ಈಗ ತಕ್ಷಣವೇ ಒಂದು ಜಾರಿ ಮಾಡೋದ್ರ ಮೂಲಕವಾಗಿ ಸಾಕಷ್ಟು ಇತರ ಅಂದ್ರೆ BOಗಳಿಗೆ ಇನ್ಸ್ಟ್ರಕ್ಷನ್ ಕೊಡೋದ್ರ ಮೂಲಕವಾಗಿ ಕಾರ್ಯ ಮಾಡಬೇಕಾಗಿದೆ. ಈ ಒಂದು ಕಚೇರಿಯಲ್ಲಿ ಒಂದು ಕೆಲ ವರ್ಗದ ಅಧಿಕಾರಿಗಳ ಒಂದು ಕೈ ಚಳಕ ಜಾಸ್ತಿ ಆಗ್ತಿರೋದಕ್ಕೆ ಮೇಲ್ನೋಟಕ್ಕೆ ಕೇಳಿ ಬರ್ತಿದೆ. ಇದು ಮುಂದಿನ ದಿನಗಳಲ್ಲಿ ಬಗೆಹರುತ್ತಾ ಇಲ್ಲ ಎಂಬುದರ ಬಗ್ಗೆ ಕಾದು ನೋಡೋಣ.